ನಾಯಕರ ಜೊತೆ ಚರ್ಚಿಸಿ ನಾವು ಬೀದರ್ ಹಿಡಿದು ಚಾಮರಾಜನಗರವರೆಗೆ ನಾವು ಹೋರಾಟ ಮುಂದುವರಿಸ್ತೇವೆ. ಬರೀ ಇದೊಂದಲ್ಲ, ಪ್ರತಿ ಹಂತದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಲಿಕ್ಕೆ ನಾವು ಸ್ವತಃ ಸಿದ್ಧದ್ದೇವೆ. ಮತ್ತು ಹೇಳು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳು ಅವ್ನ ಅಧ್ಯಕ್ಷ ಇಲ್ಲದೆ ಒಳ್ಳೆದಾಗಿದೆ. ಯಾಕಂದರೆ 28 ನವಂಬರ್ ಅವರು, ಯಾಕಂದರೆ ಅಕಸ್ಮಾತ್ ನಾವು ಅಧ್ಯಕ್ಷ ಇದ್ದರೆ ಇಡೀ ನಮ್ಮ ಸಮಾಜ ಕಟ್ಟರು ನೋಡಪ್ಪ, ಎಲ್ಲ ಲಿಂಗಾಯತರಾಗಿದ್ದಾರೆ, ಒಕ್ಕಲಿಗರಾಗಿದ್ದಾರೆ, ಕುರುಬರಾಗಿದ್ದಾರೆ. ನಮ್ಮ ಸಮಾಜದ ಕಾಂಗ್ರೆಸ್ ಹೋದಾಗ ನಾಯಕ ಸಮಾಜ ಏರ್ಪಟ್ಟು ಹೋಯ್ತು ಅಂತ ನಮ್ಮೆಲ್ಲ ಅಪ್ಪ ಇಲ್ಲದ ದೇವರು ಒಳ್ಳೆಯದಾಗಿದೆ. ಯಾಕಂದರೆ ಸಿಕ್ಕಿದ್ರೆ ಅವಾಗ ಐತ್ರಿಕ ನಾವು ಬರ್ತಿದ್ದು. ಯಾಕಂದರೆ ಯಾಕೆ ಹೇಳಬೇಕು ಅಂದರೆ ನಾವು ನಮ್ಮ ತಪ್ಪಲೆ ಇವತ್ತು BJP ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತಾರೆ. ನಾವು ಅಧಿಕಾರದ ಕರೆಕ್ಟಾಗಿ ಎಲ್ಲರೂ ವಿಶ್ವಾಸ ತಂದು ಎಲ್ಲ ಸಮಾಜ ವಿಶ್ವಾಸ ತಗೊಂಡ್ರೆ ಇವತ್ತು ನಾವು ಸೋಲ್ತಿರಕ್ಕಿಲ್ಲ. ಯಾಕೆ ಒಂದೇ ಗೆದಿಮನೆಲ್ಲ ಬೇಕು, ಗೆದ್ದಂದ್ರೆ ಒಂದೇ ಸಮಯ ರಾಜಕೀಯ ಮಾಡ್ತಾರೆ. ಅದನ್ನು ನಾವು ಹೋರಾಟ ಮಾಡೋದ್ರ ಮುಖಾಂತರ ನಾವು ಭೇಟಿಯಾಗಿ ಮಾಡಬೇಕು. ನಾವು ಬರೀ ನಾವು MLAಗಳು ಈಗ ಹೇಳಿದಲ್ಲ, ಅದು ಹೇಳಿದಲ್ಲ, ಮಂತ್ರಿ MLA ಯಾರು ಕೂಡಿರಲಿಲ್ಲ, ಸೋತ ಕೂಡಿರಲ್ಲ. ನಾವು ಇದನ್ನೇ ಮುಂದುವರಿಸ್ಬೇಕು. ನಾವು ಯಾಕಪ್ಪ ಅಂದರೆ ಒಂದು ಗಟ್ಟಿ ಒಕ್ಕಟ್ಟಿದ್ರೆ ಮಾತ್ರ ಹೆದರ್ತಾರೆ. ಯಾಕೆ ವಿಶೇಷವಾಗಿ ವಾಲ್ಮೀಕಿ ಸಮಾಜ ಹೋರಾಟಕ್ಕೆ ಭಾಳ ಹೆದರ್ತಾರೆ ಜನ. ಅದಕ್ಕೆ ನಾವು ಈ ಹೆದರಿಕೆಯನ್ನು ಸರ್ಕಾರಕ್ಕೆ ಇಡಬೇಕು. ನಾವು ಜಾಸ್ತಿ ಜಗ್ಗಬಾರ್ದು, ಹೆದರಿಸಬೇಕು, ಹಿಂಸೆಡಬೇಕು. ಯಾಕಂದರೆ ಸರ್ಕಾರ ಇದ್ದಾಗ ಭಾಳ ನಾವು ಅತಿಯಾಗಿ ಮಾಡಬಹುದು. ನಾವು ಒಳ್ಳೆಯದಿಂದ ಹೋರಾಟ ಮಾಡಿದ್ರೆ, ಒಳ್ಳೆಯ ಉದ್ದೇಶ ಹೋರಾಟ ಮಾಡಿ ಜೀವ ಯಶ ಕೊಡ್ತಾನೆ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ನಾಯಕರು, ಈಗ ಉದಾಹರಣೆ ವಾದಿರಾಜ್ ಅವರು ನಾವು ಕರೆಸಿದವರು. ಯಾಕೆ ಬೇರೆ ಸಮಯದ್ದು ವಾದಿರಾಜ್ ಯಾಕೆ ಕರೆಸೋದ್ರೆ ಅವ್ರು ಭಾಳಷ್ಟು ಅನುಭವ ಇದೆ. ಯಾಕೆ ಭಾಳಷ್ಟು ನಿರಂತರ ಹೋರಾಟ ಮಾಡೋದು. ಅವ್ರು ಕರೆಸಿ ನಾವು ಯಾಕಂದ್ರೆ ರಾಯಚೂರಲ್ಲಿ ಸರಿಯಾಗಿ ನಾವು ಜನರಿಗೆ ನಾವು ತಿಳಿ ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಅವರು 1947ರಿಂದ ಸ್ವತಂತ್ರ ಪೂರ್ವದಿಂದ ಈಗಿನವರೆಗೆ ಹೋಗೋ ಬಗ್ಗೆ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಪರಿಚಯ. ಅದಕ್ಕೆ ನಾವು ಕರ್ಕೊಂಡ್ಬಂದು ಪ್ರಾಸ್ತಾವಿಕ ಭಾಷೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನ್ಯಾಯ ಮಾಡಿದಪ್ಪ, ಹೆಂಗೆ ಮಾಡ್ತಾರೆ, ನಾಟಕ ಸರ್ಕಾರ ಹೆಂಗೆ ಮಾಡ್ತಾರೆ, ಕೋರ್ಟ್ ಹೆಂಗೆ ವಾದ ಮಾಡ್ತಾರೆ ಅನ್ನೋಂಥ ಒಂದೆಲ್ಲ. ಯಾಕಂದ್ರೆ 2015ರಲ್ಲಿ ಹೇಗೆ ಸ್ಟೇ ಕೊಟ್ಟರು, ಆಮೇಲೆ 2017 ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ನಾಯಕರು 9th ಶೆಡ್ಯೂಲ್ ಬಗ್ಗೆ ರಾಂಗ್ ಇಂಪ್ರೆಸ್ ಮಾಡ್ತಾರೆ. 9th ಶೆಡ್ಯೂಲ್ ಮಾಡೋದು ಕೇಂದ್ರದಲ್ಲಿ ಮೋದಿ ಸರ್ಕಾರದ ಮಾಡ್ತಾರೆ ತಪ್ಪು. ಯಾಕಂದರೆ 9th ಶೆಡ್ಯೂಲು ನಮ್ಮ ಮೀಸಲಾತಿಗೆ ಒಳಪಡೋದಿಲ್ಲ, ಅದು ಕೋರ್ಟ್ನಲ್ಲಿ ಚೊಲೆ ಮಾಡ್ತಾರೆ. ಅದಕ್ಕೆ 9th ಶೆಡ್ಯೂಲ್ಗೆ ಬಗ್ಗೆ ತಲೆಕೆಡಿಸ್ಕೊಬೇಡ್ರಿ. ಅಷ್ಟೊಂದು 9th ಶೆಡ್ಯೂಲು ಈ ಮೀಸಲಾತಿ ಸಂಬಂಧ ಇಲ್ಲ. ನಾವು ಅದು ಬರೀ ದೇಶದ ಘಂಟಾದಸ್ಥಿತಿಯಲ್ಲಿ ಮಾತ್ರ 9th ಶೆಡ್ಯೂಲ್ ಬರ್ತೈತೆ. ಅದಕ್ಕೆ 9th ಶೆಡ್ಯೂಲಲ್ಲಿ ಮೀಸಲಾತಿ ಒಳಪಡೋದಿಲ್ಲ. ಮತ್ತು ನೀವೆಲ್ಲ ಪ್ರಮುಖ ನಾಯಕರು ಎಲ್ಲ ಈ ಕಾಂಗ್ರೆಸ್ಸಿನ ನಾಯಕರು ರಾಜ್ಯ ಜನರಿಗೆ ತಪ್ಪು ಮಾಹಿತಿ ಕೊಡೋದು, ಅದನ್ನು ತಪ್ಪು ಅಂತೇಳಿ 9th ಶೆಡ್ಯೂಲ್ ಸಂಬಂಧ ಇಲ್ಲ ತಮ್ಮ ಹೇಳಬೇಕು ನಾವು. ಯಾಕಂದರೆ ರಾಯಚೂರಿನ ಮಣ್ಣು ಒಬ್ಬ ಬಂದು 9th ಶೆಡ್ಯೂಲ್ಗೆ ಹಾಕಿರ್ತಾರೆ. ಅವಾಗ ನಮ್ಗೆ ಯಾಕೆ ಭಾಳ ಎಲ್ಲ ತಿಳ್ಕೊಂಡು ನಾವು ಹೇಳಿದ್ದೀವಿ 9th ಶೆಡ್ಯೂಲ್ ಒಳಪಡೋದಿಲ್ಲ. ಮೀಸಲಾತಿ ನಮಗೆ ರಾಜ್ಯ ಸರ್ಕಾರ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶ ಕೊಟ್ಟಿದೆ, ನೀವು ಮೀಸಲಾತಿ ನಿಮ್ಮ ರಾಜ್ಯದಲ್ಲಿ 50 ಅಂತ ಮಾಡ್ಕೊಂತಾರೆ. 50 ಯಾಕೆ ಬಿಡ್ತಾರೆ ಅಂತ ಕೋರ್ಟಿಗೆ ಹೇಳ್ತಾರೆ. ಇವರು 50% ಮೇಲೆ ಯಾಕೆ ಹೋಗೈತಿ, ಏನು ತಪ್ಪು ಮಾಡಿದೆ, ಯಾರು ಸೂರು ಬಂದು ಒಪ್ಕೊಂಡ್ರೆ ಮೀಸಲಾತಿನ. ಆ ಮೀಸಲಾತಿ ಹೆಚ್ಚಾಗಿ 50 ಮೇಲೆ ಅದನ್ನ ರಾಜ್ಯ ಸರ್ಕಾರ ಅವ್ರು ತಿಳಿಸ್ಕೊಡ್ಬೇಕು. ಅದನ್ನು ತಿಳಿಸ್ಬೇಕು. ಮತ್ತು ಮುಂದಿನ ಒಂದು ಇಚ್ಛೆ ಮಾಡಿದ್ರೆ ಈಗ ನಾವು ಸ್ವಲ್ಪ ಬೇರೆ ವಿದ್ಯಾರ್ಥಿ ಕೊಟ್ಟು ಮುಖಾಂತರ ಒಬ್ಬ ವಕೀಲ ಕೊಟ್ಟು ನಾವು ಸ್ವತಃ ಹೈಕೋರ್ಟಲ್ಲಿ ಹಾಜರಾಗಿ ನಮ್ಮ ಹೋರಾಟ, ನಮ್ಮ ಏನಿದೆ ವಿಷಯ ಪ್ರಸ್ತಾವ ಹೈಕೋರ್ಟಿಗೆ ಚೆನ್ನಾಗಿ ತಿಳಿಸ್ತೀವಿ. ಆದಷ್ಟು ಬೇಗ ವಿಕೆಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಈ ಹೋರಾಟ ಈಗ ಭಾಳ ಚೆನ್ನಾಗಿ ಹೊಂದಿದೆ. ಯಾಕಂದರೆ ನಾವು ಅಪ್ಪಣ್ಣ ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ. ಈ ಸಂದೇಶ ಬರೀ ನಾವು MLA ಆಗಬಾರ್ದು. ನಮ್ಮ ಹೋರಾಟ MLA ಆದರೂ ಇದೇ ಥರ ಇರಬೇಕು. ಸೋತಾಗ ಒಂದು ಟೈಪು, ಗೆದ್ದಾಗ ಒಂದು ಟೈಪ್ ಇರಬಾರ್ದು. ನಾವೆಲ್ಲ ಒಕ್ಕಟ್ಟಿಂದ, ಯಾಕಂದ್ರೆ ನಮಗೂ ರಮೇಶರಿಗೂ ತಪ್ಪಿರ್ಬೇಕು, ನಮಗೂ ತಪ್ಪಿರಬೇಕು. ಆದ್ರೆ ನಮ್ಮ ತಪ್ಪನ್ನು ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಸಮಾಜ ಹೋರಾಟ ನಾವು ರೆಡಿಯಾಗಿ ಯಾವಾಗಲೂ ಸಿದ್ಧ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತೀನಿ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಅವರ ಮಂತ್ರಿಮಂಡಲದ 3ರಿಂದ 7 ಆಗಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರದಿಂದ ಮತ್ತೆ 4 ನಿಕಟ್ಟಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಕ್ಕೆ ಭಾಳ ಅನ್ಯಾಯ ಆಗ್ತದೆ. ಅದಕ್ಕೆ ಹೋರಾಟ ಮುಖಾಂತರ ನಾವು